ಮಕರ ರಾಶಿಯಲ್ಲಿ 2025ರ ನಕ್ಷತ್ರ ಭವಿಷ್ಯ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಇರುತ್ತೆ. ಈ ನಕ್ಷತ್ರದ ಜನರಿಗೆ 2025ರಲ್ಲಿ ಗ್ರಹಗಳ ಪ್ರಭಾವ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಶನಿಯು ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲವನ್ನು ನೀಡ್ತಾ ಹೋಗ್ತಾರೆ. ಆದರೆ ನಿರ್ಧಾರಗಳನ್ನು ತಾಳ್ಮೆಯಿಂದ ಮತ್ತು ಆಲೋಚನೆಯನ್ನು ಮಾಡಿ ತೆಗೆದುಕೊಳ್ಳೋದು ತುಂಬ ಮುಖ್ಯ. ಗುರುಗ್ರಹವು ನಿಮ್ಮ ಒಂದು ಆರ್ಥಿಕ ಸ್ಥಿರತೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಅದೇ ರೀತಿ ವೃತ್ತಿ ಜೀವನದಲ್ಲಿ ಕೂಡ ಪ್ರಗತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇನ್ನು ಮಂಗಳದ ನಿಮಗೆ ಧೈರ್ಯ ಮತ್ತು ಪ್ರಬಲ ದೃಷ್ಟಿಕೋನವನ್ನು ನೀಡ್ತಾ ಹೋಗ್ತಾರೆ. ಆದರೆ ಆವೇಶದಿಂದ ಮಾಡಲಾದ ನಿರ್ಧಾರಗಳನ್ನು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕ ಜೀವನದಲ್ಲಿ ಕುಟುಂಬದ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು. ಸಂಬಂಧಗಳು ಹೆಚ್ಚು ಬಲವಾಗುತ್ತದೆ. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಜೀರ್ಣಕ್ರಿಯೆ ಮತ್ತು ನಡುಕ ಸಮಸ್ಯೆಗಳಿಗೆ ಗಮನ ಕೊಡಿ. ಯೋಗ ಮತ್ತು ಪ್ರಾಣಾಯಾಮದಿಂದ ಶಾಂತಿಯನ್ನು ಹೊಂದಬಹುದು. ಇನ್ನು ಹಣಕಾಸು ವಿಷಯಕ್ಕೆ ಬಂದಾಗ ಹೊಸ ಯೋಜನೆಗಳಲ್ಲಿ ಲಾಭದ ಸೂಚನೆ ಹೆಚ್ಚಾಗಿದೆ. ಆದರೆ ಅದಕ್ಕೆ ಹಿಂದಿನ ಖರ್ಚುಗಳನ್ನು ಕಡಿಮೆ ಮಾಡೋದು ಒಳ್ಳೆಯದು. ಉತ್ತರಾಷಾಢ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶನಿವಾರದಂದು ಹನುಮಂತ ದೇವರಿಗೆ ಹಸಿರು ತಂಬಿಟ್ಟು ದೀಪ ಬೆಳಗಿಸಿ. ಇನ್ನು ಸೋಮವಾರದಂದು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ. ಎರಡನೆಯದಾಗಿ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಗುರುಗ್ರಹ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಉತ್ತಮ ಬದಲಾವಣೆಗೆ ಕಾರಣವಾಗುತ್ತೆ. ಹೊಸ ಸ್ಥಳಾಂತರ ಅಥವಾ ಹೊಸ ಹೊಣೆಗಾರಿಕೆಗಳತ್ತ ಈ ವರ್ಷ ಮುಂದಾಗ್ಬೋದು ಅಂತಲೇ ಹೇಳ್ಬೋದು. ಶನಿಯು ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ನೀಡ್ತಾ ಹೋಗ್ತಾರೆ. ಈ ವರ್ಷ ಆದಷ್ಟು ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದ ಉನ್ನತ ಮಟ್ಟದ ನಿರ್ಧಾರಗಳಿಗೆ ಸಹಾಯ ಮಾಡುತ್ತೆ. ರಾಹು ಗ್ರಹನು ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ಆದರೆ ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಇನ್ನು ಕೌಟುಂಬಿಕ ಜೀವನದಲ್ಲಿ ಸಮರತೆಯ ವಾತಾವರಣ ಹೆಚ್ಚಾಗಿರುತ್ತೆ. ಹೊಸ ಸಂಬಂಧಗಳು ಅಂದರೆ ಶುಭ ಕಾರ್ಯ ಆಗುವಂಥ ಒಂದು ಸೂಚನೆ ಹೆಚ್ಚಾಗಿದೆ. ಆರೋಗ್ಯ ವಿಷಯಕ್ಕೆ ಬಂದಾಗ ಹೃದಯ ಸಂಬಂಧಿತ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಕಾಳಜಿ ವಹಿಸೋದು ಮುಖ್ಯ. ದಿನನಿತ್ಯದ ವ್ಯಾಯಾಮ ಕಡ್ಡಾಯವಾಗಿ ಮಾಡಿ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದಾಗ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಗತಿ, ಹೂಡಿಕೆಗಳಲ್ಲಿ ಲಾಭದಾಯಕ ಬೆಳವಣಿಗೆ ಸಾಧ್ಯತೆ ಹೆಚ್ಚಾಗಿದೆ ಈ ವರ್ಷ. ಶ್ರವಣ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಶನಿವಾರದಂದು ಶನಿ ದೇವರಿಗೆ ಎಣ್ಣೆ ದೀಪವನ್ನು ಬೆಳಗಿಸಿ. ಇನ್ನು ಮೂರನೆಯದಾಗಿ ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂದರೆ, ಶನಿಯು ನಿಮ್ಮ ಶ್ರಮ ಮತ್ತು ಕಠಿಣ ಪರಿಶ್ರಮಕ್ಕೆ ಒಳ್ಳೆಯ ಫಲವನ್ನೇ ನೀಡುತ್ತೆ. ಗುರುಗ್ರಹನು ಹೊಸ ಮಾರ್ಗಗಳನ್ನು ತೆರೆದು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಮಂಗಳನ ಪ್ರಭಾವವು ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಆದರೆ ಜಗಳದಿಂದ ದೂರ ಇರಬೇಕು ಅಷ್ಟೇ. ಇನ್ನು ಕೌಟುಂಬಿಕ ಜೀವನದಲ್ಲಿ ಹೇಳೋದಾದರೆ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಹೆಚ್ಚಾಗುತ್ತೆ. ಹೊಸ ಸ್ನೇಹಿತರು ಜೀವನದಲ್ಲಿ ಪ್ರಗತಿಗೆ ಸಹಾಯವನ್ನು ಮಾಡ್ಬೋದು. ಆರೋಗ್ಯ ವಿಷಯಕ್ಕೆ ಬಂದಾಗ ಒತ್ತಡವನ್ನು ಆದಷ್ಟು ನಿಯಂತ್ರಿಸಿ. ಮೆದುಳು ಮತ್ತು ಚರ್ಮ ಸಂಬಂಧಿತ ಸಮಸ್ಯೆಗಳಿಗೆ ಹೆಚ್ಚಾಗಿ ಗಮನ ಕೊಡಿ. ಇನ್ನು ಹಣಕಾಸು ವಿಷಯಕ್ಕೆ ಬಂದಾಗ ಆರ್ಥಿಕ ಸ್ಥಿತಿ ಬಲವಾಗ್ತಾ ಹೋಗುತ್ತೆ. ವಿದೇಶ ಸಂಬಂಧಿತ ಯೋಜನೆಗಳಲ್ಲಿ ಲಾಭದ ಸಾಧ್ಯತೆ ಹೆಚ್ಚಾಗಿಯೇ ಇದೆ. ಇನ್ನು ಧನಿಷ್ಠ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಂಗಳವಾರದಂದು ದೇವಿಗೆ ಹಸಿರು ಹೂಗಳನ್ನು ಮತ್ತು ತಾಜಾ ನೀರಿನ ಅಭಿಷೇಕವನ್ನು ಮಾಡಿ. ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಅರಿಶಿಣ ಕುಂಕುಮವನ್ನು ಅರ್ಪಿಸಿ. ಧನ್ಯವಾದಗಳು.